ಈ ಹೂವಿನ ಕೃಷಿಯಲ್ಲಿ ಭರ್ಜರಿ ಆದಾಯ ಇದೆ. ಮಣ್ಣಿನ ಸಹಾಯ ತಗೊಳ್ಳದೆ ಲಕ್ಷ ಸಂಪಾದಿಸಬಹುದು ಈ ಹೂವಿನ ಕೃಷಿ ಮಾಡಿ. ಸಾಮಾನ್ಯವಾಗಿ ಹೂವು ಬೆಳಗ್ಗೆ ಅರಳಿದ್ರೆ ಸಂಜೆ ಅಷ್ಟರಲ್ಲಿ ಬಾಡೋಗುತ್ತೆ. ಆದರೆ ನಾನು ಹೇಳಕ್ಕೆ ಹೊರಟಿರೋ ಹೂವು 20 ದಿನ ತನ್ನ ಸೆಲ್ಫ್ ಲೈಫ್ನ ಕಾಪಾಡಿಕೊಳ್ಳುತ್ತೆ. ಆ ಹೂವು ಯಾವುದು ಅಂದರೆ ಅದೇ ಆರ್ಕಿಡ್ ಹೂವು. 1 ಎಕರೆಯಲ್ಲಿ ಮಿನಿಮಮ್ ಅಂದ್ರೂ 20 ರಿಂದ 25 ಲಕ್ಷ ಗಳಿಸ್ಬೋದು ಈ ಹೂವಿನ ಕೃಷಿ ಮಾಡಿ. ಈಗ ಕರ್ನಾಟಕದ ಎಲ್ಲೆಲ್ಲೂ ಕೂಡ ಆರ್ಕಿಡ್ ಹೂವಿನ ಕೃಷಿ ಶುರುವಾಗ್ತಿದೆ. ಯಾಕೆಂದ್ರೆ ಇದರಲ್ಲಿ ಜಾಸ್ತಿ ಇನ್ಕಮ್ ಇದೆ. ನಿಮಗೆ ಕಡಿಮೆ ಜಮೀನಿದೆ, ಹೆಚ್ಚು ಇನ್ಕಮ್ ಬೇಕು ಅನ್ನೋರಿಗೆ ಮಾತ್ರ ಈ ವಿಡಿಯೋ. ಈ ಆರ್ಕಿಡ್ ಹೂವನ್ನ ಕೇವಲ ಡೆಕೋರೇಷನ್ಗೆ ಅಷ್ಟೇ ಬಳಸ್ತಲೇ, ಇದರಿಂದ ಕ್ಯಾನ್ಸರ್ಗೆ ಔಷಧಿ ಕೂಡ ಕಂಡುಹಿಡಿತಾ ಇದ್ದಾರೆ. ಮತ್ತೆ ಪರ್ಫ್ಯೂಮ್ ಮತ್ತೆ ಕಾಸ್ಮೆಟಿಕ್ ಮತ್ತೆ ಇನ್ನು ಹಲವಾರು ಕ್ಷೇತ್ರಗಳಲ್ಲಿ ಈ ಹೂವನ್ನು ಉಪಯೋಗಿಸುತ್ತಾರೆ. ಇದರಿಂದ ನಷ್ಟ ಅನ್ನೋ ಮಾತೇ ಇಲ್ಲ. ಈ ಹೂವಿನ ಕೃಷಿಗೆ ನ್ಯಾಚುರಲ್ ವಾತಾವರಣದ ಅವಶ್ಯಕತೆ ಇಲ್ಲದೆ ಇರೋದ್ರಿಂದ ಇದು ಹೆಚ್ಚು ಮಾರ್ಕೆಟ್ ಅಲ್ಲಿ ಚರ್ಚೆ ಆಗ್ತಾ ಇದೆ. ಇದನ್ನ ಯಾವುದೇ ಸಮಯದಲ್ಲಾದ್ರೂ ನಾವು ಬೆಳೆಯೋದು, ಮಳೆ ಇರಲಿ, ಬೇಸಿಗೆ ಇರಲಿ, ಥಂಡಿ ಇರಲಿ. ಆದ್ರೆ ಕೆಲವು ಕಂಡೀಷನ್ಗಳು ಮಾತ್ರ ಇದೆ. ಆದ್ರೆ ನೀವೇನಾದ್ರೂ ಈ ಕೃಷಿ ಮಾಡಬೇಕು ಅಂತ ಅನ್ಕೊಂಡ್ರೆ ನೀವು ಇದ್ರ ಸಂಪೂರ್ಣ ಮಾಹಿತಿ ತಿಳ್ಕೊಂಡೇ ಮಾಡಬೇಕು. ಯಾಕಂದ್ರೆ ಇದಕ್ಕೆ ಹೆಚ್ಚು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ನಾವೆಷ್ಟು ಇನ್ವೆಸ್ಟ್ಮೆಂಟ್ ಆಗ್ತೀವಲ್ಲ ಅದ್ರ ಡಬಲ್ ಬರುತ್ತೆ ನಮಗೆ ಇನ್ಕಮ್. ಆದ್ರೆ ನೀವು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಮಾಡೋದು ಉತ್ತಮ. ನಮ್ಮ ಕನ್ನಡ ಫಾರ್ಮರ್ ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಚಾನಲ್ ಸಂಪೂರ್ಣ ವಿಡಿಯೋ ಇದೆ, ನೋಡಿ. ಅನ್ನ ಕೊಡುವ ದಾತ ಜೀತ